ಈ ಶಂಕರಪ್ಪಣ್ಣೊಂದು ಇವತ್ತು ಬಿ ಕದ ಹಾಕಿಬಿಟ್ಟಾನ ಅಂಗಡಿ. ದಿನ ಕದ ಹಾಕ್ಲಕತ್ತಾನ. ಕಂಟಿನ್ಯೂಗೆ 2-3 ದಿನ ಆಯಿತು. ಬರ್ಲಾಗತ್ತೀನಿ ಹೋಗ್ಲತ್ತೀನಿ. ಒಂದೇ ಅಂಗಡಿ ಆಗ್ಬಿಟ್ಟದ. ಹಿಂಗಾಗಿ ಅಂಗಡಿ ತೆಗೆತನ ಕಾಯ್ಬೇಕು. ಏನಾರ ತಗೊಂಡು ಬರ್ಬೇಕು ಅರ್ಜೆಂಟಿಗೆ ಅಂತಂದ್ರೆ ಯಾವತ್ತೂ ಸಿಕ್ಕಿಲ್ಲ ನನಗಂತೂ ಇವನ ಅಂಗಡಿಯಾಗ. ಅಂಗಡಿ ಇರ ಯಾಕೆ ಇಟ್ಟಾನೇನು? ಅಂಗಡಿರ ತೆಗ್ದಿನಂತಂದ್ರೆ ಬೇರೆದವ್ರು ಯಾರ ಹೊಸ ಅಂಗಡಿರ ಹಾಕ್ತಾರ. ಇವ ಅಂಗಡಿ ಇಟ್ಟನು ಇಡ್ಲಾರ್ದಂಗ. ಅಲ್ಲಿ ಬರಕಿ ಶಬ್ಬು ಅಲ್ಲ? ಹ್ಞೂ, ಶಬ್ಬುನೇ ಆಕಿ. ನಾ ಬರೋ ಟೈಮಿಗೆ ಅವ್ರ ಮನೆ ಬಾಗಿಲು ಹಾಕಿದಿತ್ತು. ಮನೆಗಿದ್ದಳು ಅಂತಂದ್ರೆ ಒಂದೆರಡು ಮಾತಾರ ಆಡ್ಬೇಕಂತಂದಿದ್ದ. ಚಲೋ ಆಯ್ತು ಮತ್ತೆ ಇಲ್ಲೇ ಸಿಕ್ಕಿ. ಎಲ್ಲಿಗೆ ಹೋಗಿಳ ಅನ್ಸುತ್ತೇನೋ, ಯಾರು ಗೊತ್ತೇ ಇಲ್ಲಕ್ಕ ನನಗೆ ಈ ಊರಾಗಂತಾಳ. ಮತ್ತೆ ಹಂಗೆ ಓಡಾಡ್ತಿರ್ತಾಳ. ಎಲ್ಲಿಗೆ ಹೋಗ್ಯಾಳೇನೋ ತಡಿ ಕೇಳ. ಅಪ್ಪು, ಎಲ್ಲಿಗೆ ಹೋಗಿದ್ದಿ? ಈ ಕಡೆಯಿಂದ ಹೊಂಟಿದ್ದಲ್ಲ. ಇದು ಅಕ್ಕ, ಇಲ್ಲಿ ಒಬ್ಬರು ಜವಾರಿ ಮೊಟ್ಟೆ ಬೇಕಂತ ಹೇಳಿರು. ಅವತ್ತ ಮನೆಗೆ ಬಂದು ಕೇಳಿ ಹೇಳಿ ಹೋಗಿರು. ಅದಕ್ಕೆ ಮತ್ತೆ ಕೊಡ್ಲಕ್ಕೆ ಹೋಗಿದ್ದ. ನನಗೆ ಅವ್ರ ಹೆಸರು ಏನೋ ಹೇಳಿದ್ರು, ನನಗೆ ನೆನಪು ಬರಲ್ಲ ಹೋಗ್ಯದ. ಅವ್ರದ್ದು ಹೆಸರು ಏನೋ ಇತ್ತು. ಅದು ಆ ಅಜ್ಜ ಇಲ್ಲ ಅವತ್ತು ನಮ್ಮ ಜೊತೆ ಮಾತಾಡಿದ್ರಲ್ಲ. ಆ ಅಜ್ಜಂದು ಮನೆ ಬಾಜಿಕ್ ನೋಡು. ಆ ಬಾಜಿಕಿನವರು ಹೇಳಿರು ಮೊಟ್ಟೆ ಬೇಕವ ತಂದ್ಕೊಡು ಅಂತ. ಅದಕ್ಕೆ ಕೊಟ್ಟು ಬಂದ. ನೀವೇನು ಈ ಕಡೆಯಿಂದ ಹೊಂಟಿರಲ್ಲ? ನಮ್ಮ ಮನೆಗೆ ಹೋಗಿರೇನು? ಇಲ್ಲವಾ, ಇಲ್ಲ, ನಿಮ್ಮ ಮನೆಗೇನು ಹೋಗಿಲ್ಲ. ನಾನು ಬರೋ ಟೈಮಿಗೆ ನೋಡ್ದೆ ಮನೆ ಬಾಗಿಲು ಹಾಕಿದ್ದಿತ್ತು. ನಾನು ಅಂಗಡಿಗೆ ಹೋಗಿದ್ದ. ಅಂಗಡಿಗೆ ಅವಲಕ್ಕಿ ಬೇಕಾಗಿತ್ತು, ಅದಕ್ಕೆ ತರ್ಲಕ್ಕಂತ ಬಂದಿದ್ದ. ಅವ ನೋಡಿದ್ರೆ ಮುಚ್ಚಿಬಿಟ್ಟಾನ. ಅಂಗಡಿನೇ ತೆಗ್ದಿಲ್ಲ. 3 ದಿನ ಆಯಿತು ಅಂಗಡಿನೇ ತೆಗೆಲ್ ಹೊಂಟಾನ. ದಿನಾಲು ಬರೋದು ಹೋಗೋದು ಇದೇ ಆಗ್ಲಾಗತ್ತದ. ಇವತ್ತರ ತೆಗ್ದಾನೇನೋ ಅಂತ ಹೇಳಿ ಬಂದ, ಇವತ್ತು ಮುಚ್ಚಿಬಿಟ್ಟಾನ. ಅದಕ್ಕೆ ಹೊಂಟಿನ ನೋಡಿ ಖಾಲಿ ಕೈ ಬೀಸ್ಕೊತ. ಅಕ್ಕ ಬರ್ರಿ, ನಮ್ಮ ಮನೆಗೆ ಅದಾವ ಕೊಡ್ತೀನಂತ. ಮತ್ತು ನೀವು ತಂದಾಗ ನನಗೆ ಕೊಡ್ರಿ. ಬರ್ರಿ, ಈಗ ಅದಾವ ಕೊಡ್ತೀನಂತ. ಇಲ್ಲ ಶಬ್ಬು, ಅಷ್ಟೇನು ಅರ್ಜೆಂಟ್ ಇಲ್ಲ. ಅದು ಖಾಲಿ ಆಗಿತ್ತಲ್ಲ, ಒಯ್ದು ಇಟ್ಟರಾಯ್ತು. ಯಾರ ಬಂದಾಗ ಹೋದಾಗ ಮಾಡ್ಲಕ್ಕೆ ಬೇಕಾತಾವ ನೋಡು. ಅದಕ್ಕೆ ತೊಗೊಂಡು ಬಂದ್ರೆ ಆಯ್ತು ಅಂಥೇಳಿ ಬಂದಿದ್ದ ನಾನು ತೊಗೊಂಡು ಹೋಗ್ಲಕ್ಕ. ಅವ ನೋಡಿದ್ರೆ ಮುಚ್ಚಿಬಿಟ್ಟಾನ. ಈಗ ನಮ್ಮ ಅತ್ತಿ ನಾದಿನಿ ಅದು ಬಂದ್ರಂತಂದ್ರೆ ಬೇಕಾಗ್ತದವ ಮಾಡ್ಲಕ್ಕ. ಅವರು ಜಾಸ್ತಿ ಅವಲಕ್ಕಿ ಅದೇ ತಿಂತಾರಲ್ಲ, ಅದಕ್ಕೆ ಬೇಕಾಗ್ತಾವಂಥೇಳಿ ಬಂದಿದ್ದ ನಾನು ತೊಗೊಂಡು ಹೋಗ್ಲಕ್ಕ. ಈಗೇನು ಅರ್ಜೆಂಟ್ ಇಲ್ಲ ತಗೋ. ಮತ್ತು ಇವರೇ ಆ ಕಡೆ ಎಲ್ಲಿಗಾರ ಹೊರಗದು ಹೋದ್ರು ಅಂದ್ರೆ ಹೇಳ್ತೀನಿ, ಆ ಕಡೆಯಿಂದ ತೊಗೊಂಡು ಬರ್ತಾರೆ. ಇದು ಮೊಟ್ಟೆ ಕೊಟ್ಟು ಬಂದಿನಂತಂದಲ್ಲ, ಮೊಟ್ಟೆ ಎಷ್ಟಕ್ಕೂ ಕೊಡ್ಲಕತ್ತಿದ್ರಿ? ಜವಾರಿ ಮೊಟ್ಟೆ ಅಕ್ಕ, ನಾನು ಅವ್ರಿಗೆ 10 ರೂಪಾಯಿ ಹೇಳಿದ. ಅವರು ನಮ್ಮ ಹಳ್ಳಿಗೆ ಯಾರು ನಿನ್ನ ಬಲ್ಲಿ 10 ರೂಪಾಯಿ ಕೊಟ್ಟು ತಗೋತಾರ? ಮನೆಗೊಂದು ಕೋಳಿ ಸಾಕ್ತಾರ. 10 ರೂಪಾಯಿ ಕೊಟ್ಟು ಯಾರು ತಗೋತಾರ? ಇದೇನು ಸಿಟಿ ಅನ್ಕೊಂಡಿದ್ದೇನು? ಇಲ್ಲ 8ವರೆ ಮಾಡಿಕೊಡು ಅಂತಂತಂದರು. 8ವರೆ ಆಗಲ್ರಿ, 9ರ ಕೊಡ್ರಿ ಅಂತಂದ. ಅದಕ್ಕೆ 9 ರೂಪಾಯಿ ಮಾಡಿ ತೊಗೊಂಡಾರ ನೋಡಕ್ಕ. ಏನು, ನಮ್ಮ ಹಳ್ಳಿದಾಗ 10 ರೂಪಾಯಿ ಕೊಟ್ಟು ಯಾರು ತೊಗೊಂಬಲ್ಲಂತೇನು ಜವಾರಿ ಮೊಟ್ಟೆ? ಯಾವಾಗಕ್ಕಿ ಅಂದಕ್ಕಿ? ನಿನಗೆ ಹೆಸರೊಂದು ಗೊತ್ತಿಲ್ಲ ಅನ್ನತ್ತಿದಲ್ಲ. ಆ ಅಜ್ಜನ ಮನೆ ಬಾಜಿಕಿನಕ್ಕಿ ಅಂದಲ್ಲ ನೀನು. ಆ ಅಜ್ಜನ ಮನೆ ಬಾಜಿಕಿ ಅಂದ್ರೆ ಸಂಗವ. ಆಕಿ ಸಂಗವ ಕಾಣಿಸ್ತದ. ಆಕಿ ಸಂಗವಂದು ಬರೀ ಇದೆ ಆಯ್ತು. ಎಲ್ಲ ಮತ್ತಿಲ್ಲಿ ಚಲೋ ಒಂದು ಕೊಡ್ಬೇಕು ಆಕಿಗೆ. ರೊಕ್ಕಕ್ಕಂದ್ರೆ ಲೆಕ್ಕ ಹಾಕಿಬಿಡ್ತಾಳೆ. ಸಂಗವೇ ಅಲ್ಲ ಆಕಿ? ಹೆಸರು ನಿನಗೆ ನೆನಪು ಬರಲು ಹೋಗ್ಯದ ಅಂದಲ್ಲ, ಸಂಗವೇ ಅಲ್ಲ? ಹಾಂ ಅಕ್ಕ, ಹಾಂ ಇದೇ ಹೆಸರು ಹೇಳಿದ್ರು ಅವರು. ಕರೆಕ್ಟ್. ಸಂಗವ ಅಕ್ಕ. ಸಂಗವ ಅಕ್ಕನೇ. ಅವರೇ ಅಕ್ಕ ಹಿಂಗೆ ಅಂದರು. ಅದಕ್ಕೆ ನಾನು ಮತ್ತು ಮನೆಗಿಟ್ಟು ಏನು ಮಾಡಬೇಕು? ಇಬ್ಬರೇ ಇದ್ದೀವಲ್ಲ, ಅಷ್ಟೊಂದು ತಿನ್ನೋಕ್ಕಾಗಲ್ಲ. ಅದಕ್ಕೆ ಮತ್ತೆ ಆಯ್ತಂಥೇಳಿ ನಾನು ಕೊಟ್ಟುಬಿಟ್ಟೆ ಅಕ್ಕ. ನೀನು ಈ ಊರಿಗೆ ಹೊಸ್ದಾಗಿ ಬಂದಿದ್ದಲ್ಲ, ಅದಕ್ಕೆ ನಿನಗೆ ಹಿಂಗೆ ಹೇಳಿ ಕಡಿಮೆನ್ಯಾಗ ತೊಗೊಂಡಾಳ. ನಮ್ಮ ಊರಾಗ 12 ರೂಪಾಯಿಗೆ ಒಂದು ತೊಗೋತಾರೆ, ಗೊತ್ತೇನೋ ನಿನಗೆ? ಎಲ್ಲರೂ 12 ಕೊಟ್ಟು ತೊಗೊಳಲ್ಲ. ಈಗ ಇನ್ನು ಮುಂದೆ ನೀನು ಒಂದು ಕೆಲಸ ಮಾಡು ಶಬ್ಬು, ಆಕಿಗೆ ಕೊಡ್ಲಕ್ಕೆ ಹೋಗಬೇಡ. ತೊಗೊಂಬದಿತ್ತು ಅಂತಂದ್ರೆ 12 ರೂಪಾಯಿ ಮಾಡಿ ತೊಗೋರಿ, ಇದ್ದಿಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳಿಬಿಡು. ಏನು, ನಿನಗೆ ನಾನು ಒಬ್ರಿಗೆ ಪರಿಚಯ ಮಾಡಿಸ್ತೀನಂತ. ಅವ್ರಿಗೆ ಭಾಳ ಮಂದಿ ಇದ್ದಾರೆ ಅವ್ರ ಮನ್ಯಾಗ. ಅವ್ರಿಗೆ ಜವಾರಿ ಮೊಟ್ಟೆನೇ ಬೇಕು. ಅವ್ರ ಅಂಗಡಿ ಮೊಟ್ಟೆ ಎಲ್ಲ ತಗೊಂಡು ಬಂದು ತಿನ್ನಲ್ಲ, ಜವಾರಿ ಮೊಟ್ಟೆನೇ ಬೇಕು ಅವ್ರಿಗೆ. ತಿಂಗಳದಾಗ ಹಂಗಂದ್ರೆ ಒಂದು 30 ತತ್ತಿ ಅಂತೂ ಬೇಕೇ ಆತಾವ ಅವ್ರಿಗೆ. ತಿಂಗಳದಾಗ 30 ತತ್ತಿ ಬೇಕು ಅವ್ರಿಗೆ. ಜವಾರಿ ಮೊಟ್ಟೆನೇ ಬೇಕು. 12 ರೂಪಾಯಿಗೆ ಒಂದು ತೊಗೋತಾರ ಅವ್ರು. ರೊಕ್ಕಕ್ಕೇನಿದು ಮಾಡಲ್ಲ, ತೊಗೋತಾರ. ನಾನು ನಿನಗೆ ಅವ್ರಿಗೆ ಭೇಟಿ ಮಾಡಿಸ್ತೀನಂತ. ನೀವು ಮಾತಾಡ್ಕೊಂಡು ನೀನೇನು ಮಾಡು, ಅವರಿಗೆ ಕೊಟ್ಬಿಡು. ಏನು, ತಿಂಗಳದಾಗ ಇಷ್ಟ ಅಂತ ಅವ್ರು ಎಷ್ಟು ಹೇಳ್ತಾರೆ ನೋಡು, ಅಷ್ಟು ಮೊಟ್ಟೆ ಅವ್ರಿಗೆ ಕೊಟ್ಬಿಡು. ಹಾಂ ಆಯಿತು. ಇನ್ನೊಂದು ನನಗೂ ಬೇಕಾಗ್ತಾವ, ನನಗೂ ಮೊಟ್ಟೆ ಬೇಕಾಗ್ತಾವ ಜವಾರಿ ಮೊಟ್ಟೆ. ನಾನು 12 ರೂಪಾಯಿಗೆ ಒಂದೇ ಮಾಡ್ಕೊಳ್ತೋತೀನಂತ. ಏನು, ನಾ ಏನು ಕಡಿಮೆ ಕೇಳಲ್ಲ. ನನಗೂ ನಮ್ಮ ಅತ್ತಿ ನಾದಿನಿ ಅದು ಬರ್ತಾ ಇರ್ತಾರೆ, ಹಾಗೆ ಬೇಕಾಗ್ತಾವ. ನನಗೂ ತಿಂಗಳ ಹಂಗಂದ್ರೆ ಒಂದು 15-20 ಮೊಟ್ಟೆ ಬೇಕೇ ಆಗ್ತಾವ. ಅದಕ್ಕೆ ಯಾರಿಗೆ ಕೊಡಬೇಡ, ನನಗೆ ಒಬ್ಬಕ್ಕೆ ಕೊಡು. ಮತ್ತು ಅಲ್ಲಿ ನಾ ಭೇಟಿ ಮಾಡಿಸ್ತೀನಲ್ಲ ಅವ್ರಿಗೆ ಕೊಟ್ಬಿಡು ಸಾಕು. ಯಾರಿಗೆ ಕೊಡಬೇಡ. ಇಲ್ಲೇ ನಿನಗೆ ಮನ ರೊಕ್ಕ ಆತಾವ. ಮತ್ತೆ ಆಕಿ ಸಂಘವು ಕೊಡ್ತಿ.
ನಾನು ನಿನ್ನ ನಿಮ್ಮ ಮನೆಗೆ ಬಂದಿದ್ದಲ್ಲ ಅವಾಗೆ ಕೇಳ್ಬೇಕಂತ ಅನ್ಕೊಂಡ ನೆನಪೇ ಇಲ್ಲ ನನಗೆ. ಇವರು ಒಂದು ಕೇಳ್ಬಿಟ್ಟಾರಲ್ಲ, ಹ್ಞೂ ಇರಲಿ ಬಿಡು ಇಟ್ಕೊಂಡು ಏನು ಮಾಡಲಿ ಅಂತೇಳಿ ಕೊಟ್ಟಿನಿ. ಭಾಳ ಏನು ಕೊಟ್ಟಿಲ್ಲಕ್ಕ, ಒಂದು 10 ಕೊಟ್ಟಿ ನೋಡಿ. ಇವಾಗ 10 ಕೊಟ್ಟಿನಿ ಅಷ್ಟೇ, ಇನ್ನು ಮುಂದೆ ಕೊಡಲ್ಲ. 12ಕ್ಕೆ ತೊಗೊಂಡ್ರೆ ತೊಗೊಳಕ್ಕ, ಇದ್ದಿಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ಬಿಡ್ತೀನಿ. ಬಾಳೆಹಣ್ಣು ಕೊಟ್ಟಿಲ್ಲಕ್ಕ, 10 ಕೊಟ್ಟಿನಿ ಅಂತ ಹೇಳ್ತಲ್ಲ, 10ಕ್ಕೇನು ಥಾಡೆ ರೊಕ್ಕ ಹೋಯ್ತಾ ನಿಂದು? ಇವಾಗ 12 ರೂಪಾಯಿಗೆ ಒಂದು ಕೊಟ್ಟಿದ್ದಂತಂದ್ರೆ ನಿನಗೆ 120 ರೂಪಾಯಿ ಕೊಡ್ಬೇಕಿತ್ತಕ್ಕಿ. 9 ರೂಪಾಯಿ ಮಾಡಿ ತೊಗೊಂಡಾಳ ಅಂತ ಹೇಳ್ತವ. 9 ರೂಪಾಯಿ ಅಂದ್ರೆ ಏಟು ಬಿತ್ತು? 90 ರೂಪಾಯಿ ಕೊಡ್ಬೇಕಕ್ಕಿ ನಿನಗೀಗ. ಅಂದ್ರೆ 120 ಅಂದ್ರೆ 90 ಕೊಟ್ರೆ 30 ರೂಪಾಯಿ ಲಾಸ್ ಐತಲ್ಲ. ಮತ್ತು 30 ರೂಪಾಯಿ ಅದೇನು ಥಾಡೆ ರೊಕ್ಕ ಏನು 30 ರೂಪಾಯಿ? ಅದೇನು ಕಡಿಮೆ ಇಲ್ಲ ಬಿಡು, 30 ರೂಪಾಯಿ ಹೋಯ್ತು ನಿಂದು. ಇರ್ಲಿ ಬಿಡು, ಈಗ ತಿಳಿಲಾರ್ದಕ್ಕೆ ಕೊಟ್ಟಿದ್ದಿ, ಮುಂದೆ ಹಂಗೆ ಕೊಡ್ಲಕ್ಕೆ ಹೋಗಬೇಡ. ನಾನು ಇಷ್ಟೊಂದು ವಿಚಾರೇ ಮಾಡಿಲ್ಲ ಅಕ್ಕ. ಇರಲಿ, ಇನ್ನೊಂದು ಸರಿ ನೀವು ಹೇಳಿರಲ್ಲ ಅವರಿಗೆ ಮತ್ತು ನಿಮಗೆ ಕೊಟ್ಟು ಇವ್ರಿಗೆ ಕೊಡಲ್ಲ ಇನ್ಮೇಲೆ, ಇವ್ರಿಗೆ ಹೊಟ್ಟೆ ಕೊಡೋಕ್ಕಿಲ್ಲ. ಅಲ್ಲಿ ನಿಂತಕ್ಕಿ ಜಲ್ಜ ಅಲ್ಲ ಆಕಿ? ಹ್ಞೂ ಜಲ್ಜಾನೆ ಈಕಿ. ಅದರಿದ್ದಕ್ಕಂದ್ರೆ ಅವತ್ತು ನಾನು ಮೆಣಸಿಕಾಯಿ ಒಣಗಿ ಹಾಕಿದಾಗ ಕಾಗಿ ಬಂದಾವ ಅಂತ ಹೇಳಿ ಹಾರಿಸ್ಕೊತ ನಿಂತುಳಿಕಿ. ಏನೋ ಹೊಸ್ದಾಗಿ ಬಂದೀವಿ ಅದು ಇದು ಏನೇನೋ ಹೇಳಕತ್ತಿಳು ಹೆಣ್ಮಗಳು. ಅಕ್ಕಿ ಹೇಳೈಕಿ ಈಕಿನ ದೋಸ್ತಿ ಮಾಡ್ಕೊಂಡೋಳೆ ನೀಗೆ. ಒಟ್ಟಿಕಿಗೆ ಯಾರ ಬೇಕು ಬಿಡು, ಹಿಂಗೂ ಎದುರು ಸಿಕ್ಕ್ಯಾಳ, ಸುಮ್ಮನೆ ದೋಸ್ತಿ ಯಾಕೆ ಹಾಳು ಮಾಡ್ಕೋಬೇಕು? ಒಂದ್ಸರಿ ಮಾತಾಡ್ಲ್ಯಾ? ಇಲ್ಲಿಲ್ಲ, ನಾನು ಏನೋ ದೋಸ್ತಿ ಅದು ಇದು ಅನ್ಕೊಂಡು ನಾನು ಮಾತಾಡ್ಲಿಕ್ಕೆ ಹೋದಂದ್ರೆ ಆಕಿ ನನ್ನ ತನಕ ಬಂದವರು ಎಷ್ಟೇ ಆಗಲಿ ತಾನೇ ಬಂದವರು ಅಂಥೇಳಿ ಕೊಬ್ಬಿಲೆ ಮೆರಿತಾಳೆ. ಯಾಕೆ ಬೇಕು ಇಷ್ಟಕ್ಕೂ ಈಕಿಗೆ ಮಾತಾಡಲೇಬೇಕಂತದ್ದು ಹರ್ಕತೆ ನನಗೇನು ಬಿದ್ದಿಲ್ಲ. ಇರಲಿ, ಏನು ಮಾತಾಡೋದು ಬೇಕಾಗಿಲ್ಲ, ನನ್ನ ಪಾಡಿಗೆ ನಾನು ಹೋಗ್ತೀನಿ. ಅಲ್ಲ, ರೋಡ್ ಮೇಲೆ ಹಿಂಗೆ ನಿಂತರ ಹೋಗೋರು ಹೆಂಗೆ ಹೋಗ್ಬೇಕು ನೋಡು. ಈ ಕಡೆ ಸೈಡಿಗೆ ನಿಂತು ಮಾತಾಡ್ಕೋತ ನಿಂದಿರ್ಬೇಕಿಲ್ಲ, ಇಲ್ಲ ಕುಂತರ ಮನೆಗೆ ಹೋಗೋರ ಮಾತಾಡ್ಕೋತ ನಿಂದಿರ್ಬೇಕು. ಒಟ್ಟು ರೋಡ್ ಮೇಲೆ ನಿಂತು ಮಾತಾಡೋಂಥದ್ದು ಏನು ನಿಂತಿರ್ಬೇಕು ನೋಡು. ರೋಡ್ ತುಂಬ ನೀವೇ ನಿಂತರ ಹಾದಿಗೆ ಹೋಗೋರು ಬರೋರು ಹೆಂಗೆ ಹೋಗಬೇಕು? ಜರ ಸೈಡಿಗೆ ನಿಂತು ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಎಲ್ಲಿ ನಿಂತು ಮಾತಾಡಬೇಕು, ಎಲ್ಲಿ ಕುಂತು ಮಾತಾಡ್ಬೇಕಂತ ನಮಗೆಲ್ಲ ಗೊತ್ತದ. ಸೈಡ್ ಬಿಡು ಅಂತಂದ್ರೆ ಸೈಡ್ ಬಿಡ್ತೀವಿ, ಅದು ಬಿಟ್ಟು ಬಾಯಿದ ಅಂಥೇಳಿ ಬಾಯಿಗೆ ಬಂದಂಗೆ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಬಿಟ್ಟಿದೆ ನೋಡ್ರಿ, ಸೈಡಿಗೆ ಹೋಗ್ರಿ. ಯಾಕ ಜಗಳ ಸಿಕ್ಕಿಲ್ಲೇನು? ಮುಂಜಾನೆ ಅಂತ ಜಗಳ ಬೇಕಾಗ್ಯದೇನು ಯಾರ್ದಾರ ಜೊತೆ? ನಾನೇನು ನಿನ್ನ ಹೆಸರು ತೊಗೊಂಡು ನಿನಗೆ ಹೇಳಿನೇನು? ನಿನಗೆ ಹೇಳಿನಿ? ನಿನ್ನ ತನಕ ಬಂದಾಗ ಮಾತಾಡ. ನೀನು ಸುಮ್ಮನೆ ಮೈ ಮೇಲೆ ಹಾಕ್ಕೊಂಡು ಎಲ್ಲನೂ ನನಗಂದಾರ ಅಂತ ಹೇಳಿ ಬರಬೇಡ. ನಾನು ಅಕ್ಕಿಗೆ ಹೇಳಕತ್ತೀನಿ, ನಿನಗೇನು ಹೇಳಕತ್ತಿಲ್ಲ. ನಾನು ಇಬ್ಬರಿಗೆ ಸೇರಿಸಿ ಹೇಳಕತ್ತಿದಿ, ನನಗೆಲ್ಲ ಗೊತ್ತಾಗಲ್ಲ ಅಂತ ಅನ್ಕೋಬೇಡ. ನೀನು ನನ್ನ ಮುಂದೆ ನಡೆಸಬೇಡ ನಿನ್ನ ನಾಟಕ. ನೀನು ಎಷ್ಟು ನೀರಾಗ ಮುಳುಗಿ ಅನ್ನೋದು ನನಗೆಲ್ಲ ಗೊತ್ತದ. ಬೇರೆ ಯಾರ್ದಾರ ಮುಂದೆ ನಡೆಸು ನಿನ್ನ ನಾಟಕ, ನಮ್ಮ ಮುಂದೆಲ್ಲ ನಡೆಸ್ಲಕ್ಕೆ ಹೋಗಬೇಡ. ನಮಗೆಲ್ಲ ಗೊತ್ತದ ಹ್ಯಾಂಗಿರ್ಬೇಕು, ಹ್ಯಾಂಗೆ ನಡ್ಕೋಬೇಕು ಅನ್ನೋದೆಲ್ಲ ಗೊತ್ತದ. ಮೊದಲ ಇದ್ದಿದ್ದೊಂದು ಸಸಿಗೆ ಹ್ಯಾಂಗೆ ನಡೆಸ್ಕೋಬೇಕು ಅನ್ನೋದು ನೀ ಗೊತ್ತು ಮಾಡ್ಕೊ. ನಮಗೆ ಹೇಳಕ್ಕೆ ಬಂದಳು ನಮಗೆ. ಇವ್ರೇನಪ್ಪ ಜಗಳ ಮಾಡ್ಕೊತ ನಿಂತರಲ್ಲ ರೋಡ್ ಮೇಲೆ, ಯಾರಿಗೆ ಹೇಳೋದು ಇವಾಗ? ಏಯ್, ನನ್ನ ಸಸಿ ಬಗ್ಗೆ ನೀ ಮಾತಾಡಕ್ಕೆ ಹೋಗ್ಬೇಡ. ನನಗೆ ಗೊತ್ತದ ನನ್ನ ಸಸಿಗೆ ಹೆಂಗೆ ನಡೆಸ್ಕೋಬೇಕು ಅನ್ನೋದು ನನಗೆ ಗೊತ್ತದ. ಮೊದಲ ನಿಂದ ನೋಡ್ಕೊ. ಇದ್ದಿದ್ದು ಒಂದು ಅತ್ತಿಗೆ ರೊಟ್ಟಿ ಮಾಡಿ ಹಾಕಕ್ಕೆ ಕೈಲಾಗಲ್ಲ, 8 ದಿನಕ್ಕೊಮ್ಮೆ ನಾದಿನಿ ಮನೆಗೆ ಓಡಿಸ್ತಿ. ಊರೂರು ಸಬರಿ ಮಾಡ್ಕೊತ ತಿರುಗಾಡ್ತಿ. ಅವ್ರ ಮನೆಗೆ ಏನು ನಡೆದದ, ಇವ್ರ ಮನೆಗೆ ಏನು ನಡೆದದ, ಬರೀ ಅವ್ರ ಚಾಡಿ ಇವ್ರ ಮುಂದೆ, ಇವ್ರ ಚಾಡಿ ಅವ್ರ ಮುಂದೆ, ಬರೀ ಇದ್ರಾಗೆ ಹೋಯ್ತು ನಿನ್ನ ಜನ್ಮ. ಇದ್ದಿದ್ದು ಒಂದು ಅತ್ತಿಗೆ ನೋಡ್ಕೊಳಕ್ಕೆ ಕೈಲಾಗಲ್ದು ನನಗೆ ಹೇಳ್ತಾಳ. ನಂದೇನು ಹೇಳ್ತೀನಿ ನೀನು? ನಿಂದು ನೋಡ್ಕೊ ಮೊದಲು. ನಿನ್ನ ತಟ್ಟೆಗೆ ದೊಡ್ಡ ಹೆಗ್ಗಣ ಬಿದ್ದದ, ನಂದು ಹೇಳಕ್ಕೆ ಬರ್ತಾಳ. ನಂದು ಹೋಗು, ಹೆಚ್ಚು ಮಾತಾಡಬೇಡ. ಮತ್ತು ನನಗೆ ಎದುರು ಹಾಕೊಂಡು ಮತ್ತು ಈ ಊರಾಗ ಬಾಳಿಕೆ ಬಿಡಲ್ಲ ನಿನಗೆ. ಹುಷಾರಾಗಿರು, ಹೇಳಕತ್ತೀನಿ ನಾನು. ನಮ್ಮ ಅತ್ತಿ ಹೇಳ್ದಳೇನು ನಿನ್ನ ಮುಂದೆ? ನನ್ನ ಸಸಿಗೆ ರೊಟ್ಟಿ ಮಾಡಿ ಹಾಕ್ಲಿಕ್ಕೆ ಕೈಲಾಗಲ್ಲ, ಅದಕ್ಕೆ 8 ದಿನಕ್ಕೊಮ್ಮೆ ಮಗಳ ಮನೆಗೆ ಕಳಿಸ್ತಾಳ ಅಂಥೇಳಿ ನಮ್ಮ ಅತ್ತಿ ಹೇಳ್ದಳೇನು ನಿನಗೆ? ಎದಕ್ಕೆ ಮಾತಾಡ್ತಿ? ಬಾಯಿದ ಮತ್ತೇನದ ನಿನಗೆ? ಇಡೀ ಊರಿನ ಮಂದಿಗೆ ಗೊತ್ತದ ನಮ್ಮ ಅತ್ತಿ ನನಗೆ ಎಷ್ಟು ಕಷ್ಟ ಕೊಡ್ತಾಳೆ, ಎಷ್ಟು ಚಿತ್ರ ಹಿಂಸೆ ಕೊಡ್ತಾಳೆ ಅಂಥೇಳಿ. ಎಲ್ಲ ಸಹಿಸ್ಕೊಂಡು ನಾನು ಬಾಳೆ ಮಾಡ್ಕೊಂಡು ಹೋಗ್ಲಕತ್ತೀನಿ ಅನ್ನೋದು ಎಲ್ಲರಿಗೂ ಗೊತ್ತದ ನಾನು ಏನಂತೇಳಿ. ನೀನೊಬ್ಬಾಕಿ ಇಂಥವು ಮಾತಂದ್ರೆ ಯಾರು ನಂಬೋರು ಇಲ್ಲಿ. ಭಾಳ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಬೇಡ. ಇಷ್ಟಕ್ಕೂ ನಿನಗೆ ಗೊತ್ತದ ನಮ್ಮ ಅತ್ತಿ ಎದಕ್ಕೆ ಊರಿಗೆ ಹೋತಾಳ ಅಂಥೇಳಿ. ನಾದಿನಿ ಮೇಲಿನ ಜೀವಕ್ಕೆ ಹೋತಾಳಕ್ಕಿ, ಎಲ್ಲ ಗೊತ್ತಿದ್ದು ಏನೋ ಒಂದು ಅನ್ಬೇಕಂಥೇಳಿ ಅನ್ನಕ್ಕೆ ಹೋಗಬೇಡ. ನಿನ್ನಷ್ಟು ಕಚಡ ಬುದ್ಧಿ ಅಂತರೂ ನನಗಿಲ್ಲ ಬಿಡು. ಇದ್ದಿದ್ದೊಂದು ಸಸಿಗೆ ನಿಟ್ಟುಸಿರ ಅರ್ದು ಬುಕ್ಲಕತ್ತಿದ್ದೀನಿ, ನನಗೆ ಗೊತ್ತಿಲ್ಲ ಅಂತ ಹೇಳಬೇಡ. ತಲೆ ಒಡೆದದ, ಕಾಲು ಮುರಿದದ ಅಂಥೇಳಿ ನೆಪ ಮಾಡಿ ಕರೆಸ್ಕೊಂಡಿದ್ದೆ ಸಸಿಗೆ. ನೆನಪು ಹೋಗೋದು ಕಾಣಿಸ್ತದ. ಎಲ್ಲ ಒಂದೊಂದಾಗಿ ಬಿಚ್ಚಿಟ್ಟ ನಿನ್ನ ಸಸಿ ತವ್ರ ಮನೆಯವ್ರ ಮುಂದೆ ಅಂತಂದ್ರೆ ನಿನಗವರು ಇಡಲೆ ಅಂತೇಳಿ. ನೀನು ಹುಷಾರಿರು. ನೀನು ನನ್ಲಿಂತ ನನಗೆ ಎದುರು ಹಾಕ್ಕೊಂಡ್ರು ಅಂದ್ರೆ ನಿನಗೂ ಬದುಕಲಕ್ಕೆ ಬಿಡಲ್ಲ ನಾನು. ಹೇಳ್ತಾಳ ನನ್ನ ಮುಂದೆ ಹೇಳ್ತಾಳ. ಹೋಗ್ಲಿ ಬಿಡ್ರಿ, ಯಾಕೆ ಹಿಂಗೆ ಜಗಳ ಮಾಡ್ಕೋತಾ ಇದು ಮಾಡ್ಲಕತ್ತೀರಿ? ಜಲ್ಚಂದಕ್ಕ ಹೋಗ್ಲಿ ಬಿಡ್ರಿ, ಸುಮ್ಮಿರ್ರಿ.
ಹಚ್ಚಾಗ ಕಲ್ಲು ಹಾಕರ ನಮ್ಮ ಮಾರಿ ಮೇಲೆ ಸಿಡಿತದ ಅಂತ ಹೇಳಿ ನಾವು ಬಿಟ್ಟು ಬಿಡ್ತೀವಿ. ಅವ್ರದ್ದು ತಂಟೆಗೂ ಹೋಗಲ್ಲ. ಆದ್ರೆ ಅವಕ್ಕೆ ನಮ್ಮ ತಂಟೆಗೆ ಬರತನ ಅವಕ್ಕೆ ಸಮಾಧಾನ ಇರಲ್ಲ. ಸುಮ್ಮನೆ ಕೆದ್ರಿ ಕೆದ್ರಿ ಕಾಲು ಕೆದ್ರಕೊಂಡು ಜಗಳಕ್ಕೆ ಬರ್ತಾವ. ಯಾಕೋ ಹೆಚ್ಚಿಗಾಗ್ಯದ ನಿಂದು ಉರುಣಿಗೆ ಭಾಳ ಭಾಳ ಹೆಚ್ಚಿಗಾಗ್ಯದ ನಿನಗೆ. ಮತ್ತೆ ಈಗ ನನಗೆ ಬರೋ ಸಿಟ್ಟಿಗೆ ಒಂದು ಎರಡು ಕೆನ್ನಿಗೆ ಭಾರಸೆ ಹೋಗ್ಬೇಕಲ್ಲಕತ್ತೀನಿ ನಿನಗೆ. ಮತ್ತೆ ನಿನ್ನ ಸಸಿ ಇಲ್ಲ ನಾನು ಹೊಡೆಸ್ಕೊಂಡು ಸುಮ್ಮ ಕೂಡ್ಲಕ್ಕ. ನೀ ಒಂದು ಏಟ್ ಹೊಡೆದ್ರೆ ನಾನು ನಿನಗೆ 4 ಏಟ್ ಹೊಡಿತೀನಿ. ಅದನ್ನ ನೆನ್ಪಿಟ್ಕೋ. ಭಾಳ ಮಾತಾಡ್ಲಿಕ್ಕೆ ಹೋಗ್ಬೇಡ ಹೇಳಕತ್ತೀನಿ ನಾನು. ಯಾಕ ಹೆಂಗೆ ಕಾಣಕತ್ತದ ನಿನಗೆ? ಉರುಣಿಗೆ ಅದು ಇದು ಬಕ್ಕೊಳೆ ಮಾತಾಡ್ಲಕತ್ತಿದಿ. ಯಾಕಂದ ನಾನು ಏನು ನಿನ್ನ ಮನೆ ತಿಂದಿನ್ಯಾ ಉಂಡಿನ್ಯಾ? ಎದಕ್ಕೆ ಜಗಳ ಸಿಗಲ್ಗದೇನು? ಸುಮ್ಮನೆ ಕೆದ್ರಕೊಂಡು ಬಂದು ಮತ್ತೆ ನನಗೆ ಅನ್ನಕತ್ತಿದೀಗ ಸೈಡ್ ಬಿಡು ಅಂತಂದ್ರೆ ಸೈಡ್ ಬಿಡ್ತಿದ್ದೇವೆ. ಅದು ಬಿಟ್ಟು ಇಟ್ಟು ಉದ್ದು ಮಾತಾಡೋದೇನು ಜರೂರತ್ ಇದ್ದಿಲ್ಲ ನಿನಗೆ. ಎದಕ್ಕೆ ಹೊಂಟಿದ ಅಂತಂದ ಜಗಳಕ್ಕೆ ಕಾಲು ಕೆದ್ರಕೊಂಡು? ಯಾಕ ತಿಂದಿದ್ದನ್ನ ಅರ್ಗಲ್ ಹೋಗ್ಯದೇನು ನಿನಗೆ? ನೋಡು ನಿನಗೆ ಹೇಳಕತ್ತೀನಿ, ಇದು ವಾರ್ನಿಂಗ್ ಅಂತ ತಿಳ್ಕೊ. ಇದ್ದೇ ಲಾಸ್ಟ್. ನೀ ಏನಾರ ನನ್ನ ತಂಟಿಗೆ ಬರ್ಲಕತ್ತಿ ಮತ್ತು ನೀನು ಮಾಡಿದ ಎಲ್ಲ ಕಾಂಡ ಮತ್ತು ನೀನು ಸೊಸಿ ಊರು ನೋಡಿಲ್ಲ ಅಂತಿಲ್ಲ ಏನಿಲ್ಲ. ಸೀದಾ ಮತ್ತು ಮನೆಗೆ ಹೋಗಿ ಹೇಳ್ತೀನಿ ನಾನು. ಮತ್ತು ನನಗೆ ಎದುರು ಹಾಕೋಬೇಡ ಹೇಳಕತ್ತೀನಿ. ನಾನು ನೀನು ಬರೀ ಹೊಂಟಿಲ್ಲ, ನೀನು ಸುದ್ದಿಗೆ ಬಂದಿಲ್ಲ ನಾನು. ಸುಮ್ಮನೆ ನೀನು ಹಾದ್ಯಾಗ ಬೀದ್ಯಾಗ ನಾನು ಕಂಡಲ್ಲೆಲ್ಲ ನೀನು ಜಗಳಕ್ಕೆ ನಿಂತು ಬಿಡಬೇಡ. ಅಂಥದ್ದು ನಾನು ನಿನಗೆ ಏನು ಮಾಡೀನಿ? ಏನು ಮಾಡೀನಿ ನಾನು ನಿನಗೆ? ಇಷ್ಟು ಜಗಳಕ್ಕೆ ಹೊಂಟಿದಿ, ಇಷ್ಟು ಮಾತಾಡ್ಲಕತ್ತಿದಿ. ಉರುಣಿಗೆ ಹೆಚ್ಚಾಗ್ಯದ ನಂದು. ಏನು ಉರುಣಿಗೆ ಹೆಚ್ಚಾಗ್ಯದ? ನಿನ್ನಟ್ಟು ಉರುಣಿಗೆ ಅಂತ ನನಗೆ ಹೆಚ್ಚಾಗಿಲ್ಲ. ನಿನ್ನಂಗೆ ಸೊಸಿಗೆ ನಾನು ಕಷ್ಟ ಕೊಡಲ್ಲ. ಆಕಿಂದು ಕಣ್ಣೀರು ಶಾಪ ನಿನಗೆ ತಟ್ಟಲ್ದೆ ಬಿಡಲ್ಲ. ಅದು ನೆನಪಿಟ್ಕೋ. ನೀನು ನರಳ್ತಾ ಸಾಯ್ತೀನಿ. ನೀನು ಹಾಗೆ ಸಾಯಲ್ಲ, ನರಳ್ಕೊಂಡೆ ಸತ್ತು ಹೋಗ್ತೀನಿ ನೀನು. ನಿನಗೆ ಸಾಯೋ ಟೈಮಿಗೆ ನೀರು ಬಿಡೋರು ಯಾರು ಇರಲ್ಲ ನಿನ್ನ ಬಾಯಾಗ. ಮತ್ತೀಗ ನನಗೆ ಬರೋ ಸಿಟ್ಟಿಗೆ ನಿನಗೆ ನೀ ಏನು ನನಗೆ ಹೊಡಿತಿ? ನಾನು ಮತ್ತು ನಿನಗೆ ಇಡಲ್ಲೇ ಮತ್ತು ಇವತ್ತು ಮತ್ತು ನನ್ನ ಕೈಗೆ ಸಿಕ್ಕಾಕೊಂಡು ಮತ್ತು ಹೇಳಕತ್ತೀನಿ ನಾನು ನಿನಗೆ. ಮತ್ತು ನನ್ನ ತಂಟಿಗೆ ಬಂದು ನೋಡಿ ಮತ್ತೀಗ ಹೇಳಕತ್ತೀನಿ. ನಾನು ನೆಳ ಕಂಡ್ರೂ ಓಡ್ ಹೋಗ್ಬೇಕು ನೀನು. ಹಂಗೆ ಭಯ ಹಾಕ್ತೀನಿ ನಿನಗೆ. ನೆನಪಿರಲಿ, ನೀ ಮಾಡಿದ ಪ್ರತಿಯೊಂದಕ್ಕೂ ಜೀವಂತ ಸಾಕ್ಷಿ ನಾ ಇದ್ದೀನಿ. ನೆನಪಿಟ್ಕೋ. ಒಂದೇ ನಾ ಬಾಯಿ ಬಿಟ್ಟ ಅಂತಂದ್ರೆ ನೀನು ಬೀಗರ ಮುಂದೆ ನಿನಗೆ ಸಾಯತನ ಸತ್ತು ಹೋದಂಗೆ ಇರ್ಬೇಕು ನಿನಗದು. ಹಂಗೆ ಆತದ ನೋಡು ಹೇಳಕತ್ತೀನಿ. ಮತ್ತು ಯಾವ್ದಾರ ಮನೆ ಉತ್ಸಾಹ ಬರೀ ನಮಗೆ ಯಾಕೆ ಬೇಕಂತೇಳಿ ನನ್ನ ಪಾಡಿಗೆ ನಾನು ಇದ್ದೀನಿ. ಒಂದೇ ನಾನು ಏನಾರ ನಿನ್ನ ಸೊಸಿ ಅವ್ರ ಮನೆಯವ್ರ ಮುಂದೆ ಬಾಯಿ ಬಿಟ್ಟಿದ ಅಂತಂದ್ರೆ ಮತ್ತು ಅವ್ರ ಮುಂದೆ ತಲೆ ಎತ್ಕೊಂಡು ಓಡಾಡ್ಲಕ್ಕೆ ಆತಿದ್ದಿಲ್ಲ ನಿನಗೆ. ಹೋಗ್ಲಿ ಬಿಡು ಅಂಥೇಳಿ ಬಿಟ್ಟಿನಿ. ಸುಮ್ಮನೆ ನನ್ನ ತಲೆ ಮೇಲೆ ನಿಂತು ಸವಾರಿ ಮಾಡ್ಲಿಕ್ಕೆ ಬರ್ತಾರೆ. ಏನು ಇವ್ರ ಆಟ ಇಲ್ಲ ನನಗೆ ಗೊತ್ತೇ ಇಲ್ಲ ನೋಡು. ಅದಕ್ಕೆ ನಾಟಕ ಮಾಡೋಕ್ಕೆ ಬರ್ತಾರೆ. ನಾನು ಮುಂದೆ ಇಟ್ಕೋಬೇಡಿ ಇವೆಲ್ಲ. ಮೊದಲು ಇಲ್ಲಿಂದ ತೊಲಗು. ಇದ್ದಿಲ್ಲ ಅಂದ್ರೆ ನನಗೆ ಬರೋ ಸಿಟ್ಟಿಗೆ ಮತ್ತು ನಾ ಏನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಮೊದಲು ಇಲ್ಲಿಂದ ಹೋಗು. ಜಾಗ ಖಾಲಿ ಮಾಡಿ ಇಲ್ಲಿಂದ ಬಂದೋಳಿಲ್ಲಿ ನನಗೆ ಹೇಳಕ್ಕೆ. ಈಗ ನಾನು ಏನಾರ ಎದುರು ಹಾಕ್ಕೊಂಡ ಅಂತಂತಂದ್ರೆ ಪೂಜೆಂದು ಅವ್ವ ಅಪ್ಪ ಬೇರೆ ಬಂದು ಕುಂತಾರ. ಅವ್ರ ಮುಂದಕ್ಕೆ ನಾ ಏನಾರ ಹೇಳಿಬಿಟ್ಟಳು ಅಂತಂದ್ರೆ ಸರಿ ಇರಲ್ಲ. ಮೊದಲು ಇಲ್ಲಿಂದ ಹೋಗೋದೇ ಒಳ್ಳೆಯದು. ಮತ್ತೆ ಯಾವಾಗಾರ ಇಕ್ಕಿಗೆ ಮಾಡ್ತೀನಿ. ಇಕ್ಕಿಗೆ ಮಾತ್ರ ಬಿಡಲ್ಲ ನಾನು. ಇಷ್ಟು ಸಿಟ್ಟಿಟ್ಕೊಂಡ ನನ್ನ ಮೇಲಂದ್ರೆ ಇಕ್ಕಿಗೆ ಒಂದು ಗತಿಗೆ ಕಾಣಿಸ್ತೀನಿ. ಮೊದಲಿಗೆ ಇಲ್ಲಿಂದ ಹೋಗ್ಬಿಡ್ತೀನಿ. ಸೈಡ್ ಬಿಡು. ಮೊದಲು ಇಲ್ಲಿ ಹೋಗೋರಿಗೆ ಜಾಗ ಬಿಟ್ಟು ಮಾತಾಡ್ಕೊತ ನಿಂದವ್ರು. ಅದನ್ನು ತಲುಗಿಲ್ಲಿದ್ದು ನಾನು ಮುಂದಿಂದು. ನಿನಗೆ ಹೆಂಗೆ ಮಣ್ಣು ಬುಕ್ಕಿಸ್ತೀನಿ ನೋಡಿ. ನಿನಗೆ ಒಂದು ದಿನ ನನಗೆ ರೋಡಿನ ಮೇಲೆ ಮರ್ಯಾದೆ ಕಳೆದಲ್ಲ ನೀನು ಜಲ್ಜಿ. ನಿನಗೆ ಮಾತ್ರ ಸುಮ್ಬಿಡಲ್ಲ ನಾನು. ಸ್ವಲ್ಪ ಸೈಡಿಗೆ ಆಗ್ರಿ ಅಂತಂದ್ರೆ ಮುಗ್ದೇ ಹೋಗ್ತಿತ್ತು. ನಾವು ಸೈಡಿಗೆ ಆಗ್ತಿದ್ವಿ, ಅವ್ರ ಪಾಡಿಗೆ ಅವರು ಹೋಗ್ಬಿಡ್ತಿರು. ಅದು ಬಿಟ್ಟು ಸುಮ್ಮನೆ ಒಂದಕ್ಕೆ ಇನ್ನೊಂದು ಮಾತಾಡಿ ಇಷ್ಟೆಲ್ಲ ಜಗಳ ಆಗ್ಬಿಡ್ತು ನೋಡು ಜಲ್ಜಕ್ಕ. ಈಗ ನನಗೆ ಮಾತಾಡಲ್ ಬಿಡು. ಈಗ ನಿನ್ನ ಹೆಸರು ಗೊತ್ತು, ಎಲ್ಲ ಗೊತ್ತಾಕಿಗೆ. ಏನು ನೀ ಪರಿಚಯ ಇಲ್ಲ ಅನ್ನಂಗಿಲ್ಲ ಏನಿಲ್ಲ. ಒಂದಿಟ್ಟು ಸೈಡ್ ಬಿಡು ಅಂತ ಹೇಳು ಶಬಾನ ಅಂದಿಳು ಅಂತಂದ್ರೆ ಸೈಡಿಗೆ ಆತಿದ್ದೆವು. ಹೋತುಳು ತನ್ನ ಪಾಡಿಗ್ತ. ಅಕ್ಕಿಗೆ ಎಲ್ಲಿ ಜಗಳ ಬೇಕು. ಅಕ್ಕಿಗೆ ಕುದಿಯತ್ತಿತ್ತು. ಅಕ್ಕಿಗೆ ನಾನು ಮಾತು ಬಿಟ್ಟೀನಿ ಅಲ್ಲ, ಅದಕ್ಕೆ ಅಕ್ಕಿಗೆ ಗುರಿಯಾತಿತ್ತು. ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡಿದ್ರು. ಮತ್ತೇನಿಲ್ಲ. ಅಕ್ಕಿಗೆ ಒಟ್ಟು ಯಾರ್ದಾರ ಸಂಗಟ ಜಗಳ ಆಡಿಲ್ಲತ್ತಂದ್ರೆ ತಿಂದಿದ್ದು ಅರಗಲ್ಲ ಅಕ್ಕಿಗೆ ಕೂಳ. ನನಗಂತರೂ ಭಯ ಆಗಿಬಿಟ್ಟಿತ್ತು. ಯಾರಿಗೆ ಹೇಳ್ಬೇಕವು ಇಬ್ಬರದಾಗ ಯಾರಿಗೆ ಹೇಳಬೇಕು ಅಂಥೇಳಿ ನಾನು ಅದಕ್ಕೆ ಸುಮ್ಮನೆ ನಿಂತು ಬಿಟ್ಟಿದ್ದೆ ನನ್ನ ಪಾಡಿಗೆ ನಾನು. ಇಂಥ ಅತ್ತಿ ಕೈಯಾಗ ಪಾಪ ಪೂಜೆ ಅವರು ಹೆಂಗೆ ಇದ್ದಿರಬೇಕೋ ಏನೋ. ನನಗಂತರೂ ಅವ್ರಿಗೆ ನೋಡಿ ಎಷ್ಟು ಭಯ ಆಯಿತು ಗೊತ್ತಾ ಜಲ್ಜಕ್ಕ. ಹೆಂಗಿರ್ತಾಳೆ ಅನ್ನೋಕ್ಕೇನು ದಿನಾಲು ಕಣ್ಣೀರ ಕೈ ತೊಳಿತದ ಅದು ಹುಡುಗಿ. ನಾ ಅದಕ್ಕೆ ಅಂದಿಲ್ಲ ಸಾಯಾಗ ನಿನಗೆ ಬಾಯಿಗೆ ನೀರು ಹಾಕೋರು ಯಾರೂ ಇರಲ್ಲ ಅಂತ ಹೇಳಿ. ಅವು ನರಳಿ ಸಾಯ್ತಾವ. ಈಗೆಲ್ಲ ಚಂದ ಅನಿಸ್ತದ ಅಂತವಕ್ಕ. ಅವಕ್ಕ ಕೂಡು ಬಿದ್ದ ಕಾಲಕ್ಕೆ ಅವಾಗ ತಿಳಿತದ. ಅವ್ರು ಮಾಡಿದೆಲ್ಲ ಅವ್ರಿಗೆ ನೆನಪು ಬರ್ತಿರ್ತದಲ್ಲ, ಅವಾಗ ನಳಿ ಸಾಯ್ತಾವೆ ಇಂಥವು. ಹೋಗ್ಲಿ ಬಿಡು ಶಬ್ಬು. ಆಕಿಂದ ಎಟ್ಟು ಮಾತಾಡಿದ್ರು ಮುಗಿಲಾರ ಕತಿ ಇದ್ದಂಗದ. ಇನ್ನು ಬರ್ತೀನವ. ನನಗಂತರೂ ನಿಂತು ಸಾಕಾಯ್ತು. ಹೋಗಿ ಇದು ಮೂರ್ತಿಲ್ಲರ ಬಂತೇನೋ ಹೆಂಗಸ ಉಲ್ಟಾ ನನಗೆ ತಲೆ ಖರಾಬ್ ಆಗ್ಲಕತ್ತದ. ಇನ್ನು ಬರ್ತೀನಿ ಶಬ್ಬು. ಬರ್ತೀನಿ ತಗೋ. ನಾಳೆಗೆ ಹಂಗೆ ಮನೆಗೆ ಬರ್ತೀನಿ. ಅದು ಹಾಲು ಹೇಳಿದಲ್ಲ, ಅದು ಹಾಲಿಗಿಟ್ಟು ಹೇಳಿ ಬರ್ಲಕ್ಕಾಯ್ತದ. ನಾಳೆಗೆ ಬರ್ತೀನಿ ತಗೋವ. ಇನ್ನು ಹೋಗ್ತೀನಿ. ಹೋಗ್ಲಿ ಬಿಡ್ರಿ ಜಲ್ಜಕ್ಕ. ನೀವು ಅದೆಲ್ಲ ತಲೆಗೆ ತಗೋಬೇಡ್ರಿ. ಆಯ್ತು ತಗೋರಿ. ನಾಳೆಗೆ ಬರ್ರಿ ಅಂದ್ರೆ
ಆಯ್ತು ತಗೋರಿ, ಹೋಗಿ ಬರ್ರಿ. ಪ್ಲೀಸ್ ಕತಿಗೆ ಲೈಕ್ ಕೊಡೋದು ಮರಿಬೇಡ್ರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ಲಾಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ದಯವಿಟ್ಟು ಕತಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿರಿ. ನಿಮ್ಮ ಕಮೆಂಟಿಗೆ ವೇಟ್ ಮಾಡ್ತಾ ಇರ್ತೀನಿ. ಕತಿ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.